15ಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳ ಒಕ್ಕೂಟ ರಚನೆ ಮಾಡಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಅಡಿಯಲ್ಲಿ ಕಮಿಷನರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿಯ ಜೊತೆಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 78 ವರ್ಷದ ಈ ಸ್ವಾತಂತ್ರ್ಯದ ವರ್ಷದಲ್ಲಿ ಹಿಂದೂಗಳೇ ಸಾಯೋದು, ಹಿಂದೂಗಳೇ ಓಡೋದು, ಹಿಂದೂ ಗೌರವಿಸುವಂಥ ಪೂಜಿಸುವಂಥ ಹಸುಗಳನ್ನು ಗೋಮಾತೆಯನ್ನು ನಮ್ಮ ಕಣ್ಣೆದುರುಗಡೆನೇ ಕತ್ತರಿಸೋದು, ಲವ್ ಜಿಹಾದ್, ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಗೋಮಾಂಸ ತಿನ್ನಿಸೋದು, ಬುರ್ಕಾ ಹಾಕಿಸೋದು. ಸೊ ಈ ಕ್ರಿಶ್ಚಿಯನ್ರ ಮತಾಂತರ ನಿರಂತರವಾಗಿ ನಡೀತಾ ಇದೆ. ಸೊ ಹಿಂದೂ ಸಮಾಜಕ್ಕೆ ಮೇಲಿಂದ ಮೇಲೆ ಅಪಮಾನ, ಮೇಲಿಂದ ಮೇಲೆ ಅಪಪ್ರಚಾರ, ಮೇಲಿಂದ ಮೇಲೆ ದೌರ್ಜನ್ಯ ನಡೀತಾ ಇರುವಂಥ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಏನು ಒಂದು ಸರಣಿ ಕೊಲೆಗಳಾಗ್ತಾ ಇದ್ದಾವೆ, ಆ ಸರಣಿ ಕೊಲೆಗಳ ಗಮನದಲ್ಲಿಟ್ಟುಕೊಂಡು ಹಿಂದೂಗಳ ಮೇಲೆ ದಮನೀಯವಾದಂಥ ಅತ್ಯಂತ ಕ್ರೌರ್ಯವಾದಂಥ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನಡೀತಾ ಇದೆ. ಎಮರ್ಜೆನ್ಸಿನ ಇದು, ತುರ್ತು ಪರಿಸ್ಥಿತಿನ ಇದು? ಪ್ರಜಾಪ್ರಭುತ್ವರೇ, ಡಾಕ್ಟರ್ ಅಂಬೇಡ್ಕರ್ ನಮಗೂ ಹಕ್ಕು ಕೊಟ್ಟಿದ್ದಾರೆ ಗೋಮಾತೆಯನ್ನು ರಕ್ಷಣೆ ಮಾಡೋಕ್ಕೆ, ಲವ್ ಜಿಹಾದ್ ತಡೆಯೋಕ್ಕೆ, ಮತಾಂತರವನ್ನು ನಿಲ್ಲಿಸೋಕ್ಕೆ. ಈ ರೀತಿಯ ಕೊಲೆಗಳನ್ನು ತಡೆಯೋಕ್ಕೂ ಕೂಡ ನಮಗೆ ಡಾಕ್ಟರ್ ಅಂಬೇಡ್ಕರ್ ಹಕ್ಕು ಕೊಟ್ಟಿದ್ದಾರೆ. ನೀವು ನಿಮ್ಮ ಪೊಲೀಸ್ ಇಲಾಖೆಯ ಮೂಲಕ ದೌರ್ಜನ್ಯ ಮಾಡ್ತೀರಿ. ರಾತ್ರಿ ಬೆಳಗ ಏನೂ ಇಲ್ಲದೆ ಅಮಾಯಕರ ಸುಳ್ಳು ಕೇಸ್ ಹಾಕ್ತೀರಿ. RSSನ ಪ್ರಾಂತ ರಾಜ್ಯದ ಪ್ರಮುಖರ ಮೇಲೆ ರಾತ್ರಿ 12 ಗಂಟೆಗೆ ಹೋಗ್ತೀರಿ. ಏನು ಮಾಡಿದ್ದಾರೆ RSS? ಸೊ ಯಾರು ಯಾವುದೇ ರೀತಿಯ ನಾವು ಸಮಾಜದ್ರೋಹಿ ಆಗಲಿ ಕಾನೂನು ಬಾಹಿರ ಆಗಲಿ ಯಾವುದೇ ಕೆಲಸವನ್ನು ಮಾಡಿಲ್ಲ, ಮಾಡುವುದೂ ಇಲ್ಲ. ಸೊ ಜಿಹಾದಿಗಳು PFI SDPI ಏನಿದೆ, PFI ಬ್ಯಾನ್ ಇದ್ದರೂ ಕೂಡ ಇವತ್ತಿಗೂ ಜೀವಂತವಾಗಿದೆ. SDPI ಇದೊಂದು ದೇಶದ್ರೋಹಿ ಪಕ್ಷ, ಇದನ್ನು ಬ್ಯಾನ್ ಮಾಡಬೇಕು. ಈಗಾಗಲೇ ಕೊಲೆಗಳಲ್ಲಿ SDPI ಕಾರ್ಯಕರ್ತರು ಪದಾಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಹೆಸರಿದೆ. ಸೊ ಇಂಥ ಸಮಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಸಹನೆ ಮೀರಿದ್ದು. ಇನ್ನು ಮೇಲೆ ನಾವು ಇದನ್ನು ಸಹನೆ ಇಲ್ಲ, ನಾವು ಶಾಂತಿಯಿಂದ 78 ವರ್ಷ ಇದ್ದೀವಿ, ಇನ್ನು ಕ್ರಾಂತಿಯ ಮೂಲಕ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾರೆ.